ಇದು ಮಹಾಭಾರತದ ಕತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದೊಡ್ಡ ಯುದ್ಧ ಭೂಮಿ, ಲಕ್ಷಾಂತರ ಜನ ಫೈಟ್ ಮಾಡೋಕೆ ರೆಡಿ ಆಗಿದ್ದಾರೆ. ಸುತ್ತಮುತ್ತ ದೊಡ್ಡ ದೊಡ್ಡ ವೆಪನ್ಸ್, ಈಗೋ, ಆಂಗರ್ ಮತ್ತು ಎಲ್ಲಾ ತರ ನೆಗೆಟಿವ್ ಎಮೋಷನ್ಸ್ ತುಂಬಿಕೊಂಡಿವೆ. ಈ ದೊಡ್ಡ ಯುದ್ಧ ಭೂಮಿಯ ಮಧ್ಯದಲ್ಲಿ ಇದ್ದಾರೆ ಭಗವಾನ್ ಶ್ರೀಕೃಷ್ಣ. ಅವರ ಪಾದಗಳ ಬಳಿ ಅರ್ಜುನ. ನೀವು ಯೋಚನೆ ಮಾಡಿ, ಇಷ್ಟು ದೊಡ್ಡ ಪ್ರಾಬ್ಲಮ್ ಒಂದು ವ್ಯಕ್ತಿ ಮೇಲೆ ಬಂದ್ರೆ ಅವನ ಲೈಫ್ ಎಷ್ಟು ಶೇಕ್ ಆಗ್ಬಹುದು. ಅವನ ಕೈ ಕಾಲು ಕೂಡ ನಡುಗಲು ಶುರು ಆಗಬಹುದು. ಅರ್ಜುನ ಒನ್ ಆಫ್ ದ ಗ್ರೇಟೆಸ್ಟ್ ವಾರಿಯರ್ಸ್ ಆಫ್ ಹಿಸ್ ಟೈಮ್, ಲಿಟ್ರಲಿ ಕಂಪಿಸುತ್ತಿದ್ದ. ಅವನು ಶ್ರೀಕೃಷ್ಣನ ಹತ್ತಿರ ಬಂದು ಕೇಳುತ್ತಾನೆ, ಕೃಷ್ಣ ಪ್ಲೀಸ್ ಹೆಲ್ಪ್ ಮೀ, ಐ ಸರೆಂಡರ್ ಟು ಯು. ಮತ್ತು ನಿಜ ಹೇಳ್ಬೇಕಂದ್ರೆ, ನಿಮ್ಮ ಲೈಫ್ ಅರ್ಜುನನಷ್ಟು ಡಿಫಿಕಲ್ಟ್ ಆಗಿರಲ್ಲ. ಆದರೆ ನಿಮ್ಮ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇವೆ, ತುಂಬಾ ಡಿಸ್ಟ್ರಾಕ್ಷನ್ಸ್ ಇವೆ. ನೀವು ಓದ್ತೀರಾ ಅಂದ್ರೆ ಮಾರ್ಕ್ಸ್ ಬರಲ್ಲ, ಲೇಜಿ ಫೀಲ್ ಆಗುತ್ತೆ, ಮೋಟಿವೇಶನ್ ಬರಲ್ಲ. ಹಾಗಾಗಿ ಈಗ ಒಂದು ಪೆನ್ ಮತ್ತೆ ಪೇಪರ್ ತಗೊಂಡ್ ಬನ್ನಿ, ಯಾಕಂದ್ರೆ ಭಗವದ್ಗೀತೆಯ ಕೆಲವು ಪವರ್ಫುಲ್ ಲೆಸನ್ಸ್ ಮತ್ತು ಆಕ್ಷನಬಲ್ ಟಿಪ್ಸ್ ನಾನು ನಿಮ್ಗೆ ಹೇಳ್ತೀನಿ. ನೌ ಲೆಟ್ ಸ್ಟಾರ್ಟ್. ಅರ್ಜುನ ಕೃಷ್ಣನ್ಗೆ ಹೇಳುತ್ತಾನೆ, ಓ ಕೃಷ್ಣ, ನನ್ನ ಮನಸ್ಸು ತುಂಬಾ ಚಂಚಲವಾಗಿದೆ, ಅದು ತುಂಬಾ ಶಕ್ತಿಶಾಲಿ. ನನಗೆ ಅನಿಸುತ್ತಿದೆ, ಈ ಮನಸ್ಸನ್ನ ಕಂಟ್ರೋಲ್ ಮಾಡೋದು ಗಾಳಿಯನ್ನ ಕಂಟ್ರೋಲ್ ಮಾಡೋದಕ್ಕಿಂತ ಕಷ್ಟ. ಮತ್ತು ಆನೆಸ್ಟ್ಲಿ ಇದನ್ನ ಕೇಳಿದಾಗ ನನ್ನ ಮನಸ್ಸಿಂದ ಒಂದೇ ಮಾತು ಬಂತು, ಇಟ್ಸ್ ಟ್ರೂ ಯಾರ್, ಮೈಂಡ್ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಮತ್ತು ನಿಮಗೂ ಕೂಡ ಹಾಗೆ ಅನಿಸುತ್ತಿರಬಹುದು. ನಿಮಗೆ ಗೊತ್ತಾ, ಒಂದು ರಿಸರ್ಚ್ ಪ್ರಕಾರ ಆವರೇಜ್ ಯೂತ್ ನ ಅಟೆನ್ಷನ್ ಸ್ಪ್ಯಾನ್ ಕೇವಲ 4 ಸೆಕೆಂಡ್ಗಳು, ಓನ್ಲಿ 4 ಸೆಕೆಂಡ್ಸ್. ಅಂದ್ರೆ 4 ಸೆಕೆಂಡ್ಸ್ಗಿಂತ ಜಾಸ್ತಿ ಒಂದು ವಿಷಯದ ಮೇಲೆ ಫೋಕಸ್ ಮಾಡೋದು ತುಂಬಾ ಕಷ್ಟ ಆಗಿದೆ. ಇಷ್ಟೆಲ್ಲ ಕೇಳಿದ ಕೃಷ್ಣ ಸ್ಮೈಲ್ ಮಾಡುತ್ತಾ ಹೇಳುತ್ತಾರೆ, ಹೇ ಅರ್ಜುನ, ಗಮನವಾಗಿ ಕೇಳು, ನೀವು ಹೇಳಿದ್ದು ಸರಿ. ಈ ಮನಸ್ಸನ್ನ ಕಂಟ್ರೋಲ್ ಮಾಡೋದು ನಿಜವಾಗಿಯೂ ಕಷ್ಟ. ಇಟ್ ಈಸ್ ಈವನ್ ಮೋರ್ ಡಿಫಿಕಲ್ಟ್ ದೆನ್ ಕಂಟ್ರೋಲಿಂಗ್ ದ ವಿಂಡ್, ಬಟ್ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್. ಹೇಗಂದ್ರೆ 2 ವಿಷಯಗಳು ಇಂದ, ಅಭ್ಯಾಸ, ವೈರಾಗ್ಯ. ಇಂಟ್ರೆಸ್ಟಿಂಗ್ ಅಲ್ವಾ? ಅದಕ್ಕೆ ಭಗವದ್ಗೀತಾ ಈಸ್ ನಾಟ್ ಜಸ್ಟ್ ಎ ಬುಕ್, ಇಟ್ ಈಸ್ ಎ ಲೈಬ್ರರಿ. ಒಂದೊಂದು ಶ್ಲೋಕದ ಮೇಲೆ ಒಂದು ಕಂಪ್ಲೀಟ್ ಬುಕ್ ಬರೆಯಬಹುದು. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ಡೀಪ್ಲಿ. ಫಸ್ಟ್, ಅಭ್ಯಾಸ ಮೀನ್ಸ್ ಪ್ರಾಕ್ಟೀಸ್. ಕೃಷ್ಣ ಹೇಳುತ್ತಾರೆ, ಪ್ರಾಕ್ಟೀಸ್ ಬ್ರಿಂಗಿಂಗ್ ಡಿಸಿಪ್ಲಿನ್ ಇನ್ ಟು ಯುವರ್ ಲೈಫ್. ಪ್ರಾಕ್ಟೀಸ್ ನಾಟ್ ಗೆಟಿಂಗ್ ಡಿಸ್ಟ್ರಾಕ್ಟೆಡ್. ಪ್ರಾಕ್ಟೀಸ್ ನಾಟ್ ಗೆಟಿಂಗ್ ಡಿಮೋಟಿವೇಟೆಡ್. ಪ್ರಾಕ್ಟೀಸ್ ನಾಟ್ ಬೀಯಿಂಗ್ ಲೇಜಿ. ನೀವು ಈ ಪ್ರಾಕ್ಟೀಸ್ನ ಡೈಲಿ ಲೈಫಲ್ಲಿ ಕನ್ಸಿಸ್ಟೆಂಟ್ಲಿ ಫಾಲೋ ಮಾಡುತ್ತಾ ಹೋದರೆ, ಸ್ಲೋಲಿ ಬಟ್ ಶೋರ್ಲಿ ಯು ಬಿಗಿನ್ ಟು ಟೇಕ್ ಕಂಟ್ರೋಲ್ ಆಫ್ ಯುವರ್ ಮೈಂಡ್. ಈಗ ನಿಮ್ಮ ಲೈಫಲ್ಲಿ ಕೆಲವು ಸ್ಟ್ರಾಟಜೀಸ್ ಬೇಕು. ನಂಬರ್ 1, ಇವತ್ತಿಂದ ಬೆಡ್ ಮೇಲೆ ಓದೋದು ಸ್ಟಾಪ್ ಮಾಡಿ, ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್. ಸ್ಟಡಿ ಟೇಬಲ್ ಇಲ್ಲ ಅಂದ್ರೆ ನೆಲದ ಮೇಲೆ ಕೂತು ಓದಿ. ಯಾಕಂದ್ರೆ ನಿಮ್ಮ ಮೈಂಡ್ ತುಂಬಾ ಸ್ಮಾರ್ಟ್ ಇದೆ, ಅದಕ್ಕೆ ನಿಮ್ಮನ್ನ ಲೇಜಿ ಮಾಡಬೇಕು. ಡೋಂಟ್ ಫಾಲ್ ಇನ್ ಟು ದಟ್ ಟ್ರ್ಯಾಪ್. ನಂಬರ್ 2, ಮೇಕ್ ಯುವರ್ ಡಿವೈಸ್ ವರ್ಕ್ ಫಾರ್ ಯುವರ್ ಗೋಲ್ಸ್, ನಾಟ್ ಅಗೇನ್ಸ್ಟ್ ದೆಮ್. ಪೀಪಲ್ ಸೇ ಯುವರ್ ಫೋನ್ ಈಸ್ ಯುವರ್ ಸೆಕೆಂಡ್ ಬ್ರೈನ್. ನೆಸೆಸರಿ ಗೇಮ್ಸ್, ಸೋಷಿಯಲ್ ಮೀಡಿಯಾ ಆಪ್ಸ್ ಮತ್ತು ಟೈಮ್ ವೇಸ್ಟ್ ಮಾಡೋ ಅಪ್ಲಿಕೇಶನ್ ಎಲ್ಲ ರಿಮೂವ್ ಮಾಡಿ. ಡೌನ್ಲೋಡ್ ಮಾಡ್ಬೋದು ಆಮೇಲೆ, ಬಟ್ ಕರೆಂಟ್ಲಿ ಲೀವ್ ದೆಮ್. ನಂಬರ್ 3, ಸ್ಟಾರ್ಟ್ ಗಿವಿಂಗ್ ರಿವಾರ್ಡ್ಸ್ ಟು ಯೋರ್ ಸೆಲ್ಫ್. ನಾನು ಜೈ ಪ್ರಿಪ್ರೇಷನ್ ಟೈಮಲ್ಲಿ ಇದನ್ನ ಮಾಡ್ತಿದ್ದೆ. ಒಂದು ವಾರದಲ್ಲಿ ಸೋಷಿಯಲ್ ಮೀಡಿಯಾ ಯೂಸೇಜ್ ಕಡಿಮೆ ಇದ್ರೆ ಸಂಡೇ ನನ್ನ ರಿವಾರ್ಡ್ ಸಿನಿಮಾ ನೋಡೋದು ಅಥವಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಆಗಿರ್ತಿತ್ತು. ಇದರಿಂದ ಏನಾಗುತ್ತೆ ಅಂದ್ರೆ, ರ್ಯಾಂಡಮ್ ಆಗಿ ಸ್ಕ್ರೋಲಿಂಗ್ ಮಾಡಲ್ಲ. ಇನ್ಸ್ಟೆಡ್ ನೀವು ರಿವಾರ್ಡ್ಗೆ ಸಪ್ರೇಟ್ ಟೈಮ್ ಕ್ರಿಯೇಟ್ ಮಾಡುತ್ತೀರಾ. ನಂಬರ್ 4, ಸ್ಟಾರ್ಟ್ ಪನಿಷಿಂಗ್ ಯುವರ್ ಸೆಲ್ಫ್, ಬಟ್ ಮೇಕ್ ಶೋರ್ ಇಟ್ ಹೆಲ್ಪ್ಸ್ ಯು ಗ್ರೋ. ನಾನು ಡಿಸ್ಟ್ರಾಕ್ಟ್ ಆದಾಗೆಲ್ಲ 15 ಪುಷಪ್ಸ್ ಮಾಡ್ತಿದ್ದೆ ಅಥವಾ 2 ಕಿಲೋಮೀಟರ್ ಓಡ್ತಿದ್ದೆ. ನೀವು ಕೂಡ ಚೂಸ್ ಮಾಡಿ. ಪನಿಷ್ಮೆಂಟ್ ಆಗಿರಬೇಕು, ಆದರೆ ಅದು ನಿಮಗೆ ಬೆನಿಫಿಟ್ ಕೊಡಬೇಕು. ನೌ ಲೆಟ್ಸ್ ಟಾಕ್ ಅಬೌಟ್ ವೈರಾಗ್ಯ. ಮೋಸ್ಟ್ ಪೀಪಲ್ ಥಿಂಕ್ ಡಿಟ್ಯಾಚ್ಮೆಂಟ್ ಅಂದ್ರೆ ಎಲ್ಲ ಬಿಟ್ಟು ಹಿಮಾಲಯಕ್ಕೆ ಹೋಗೋದು. ನಾಟ್ ಎಟ್ ಆಲ್. ಕೃಷ್ಣ ಹೇಳೋದು ಅದಲ್ಲ. ನಿಮ್ಮ 5 ಸೆನ್ಸಸ್ಗೆ ಯಾವಾಗಲೂ ಸೆನ್ಸ್ ಆಬ್ಜೆಕ್ಟ್ಸ್ ಬೇಕು. ಕಣ್ಣುಗಳು ಬ್ಯೂಟಿಫುಲ್ ಥಿಂಗ್ಸ್ನ ನೋಡಬೇಕು ಅಂತ ಬಯಸುತ್ತೆ, ಅದಕ್ಕೆ ಟೆಕ್ಸ್ಟ್ ಬುಕ್ಸ್ ಮತ್ತು ಕ್ವಶನ್ ಪೇಪರ್ಸ್ ಇಷ್ಟ ಆಗಲ್ಲ. ನಿಮ್ಮ ಕಿವಿಗಳು ಯಾವಾಗಲೂ ಹೊಗಳಿಕೆ ಮಾತುಗಳನ್ನೇ ಕೇಳಲು ಬಯಸುತ್ತೆ, ಅದಕ್ಕೆ ಕಾನ್ಸಂಟ್ರೇಷನ್ ಅಥವಾ ಟಫ್ ಅಡ್ವೈಸ್ನ ಅಕ್ಸೆಪ್ಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಎವ್ರಿ ಸೆನ್ಸ್ ವಾಂಟ್ಸ್ ಪ್ಲೆಸರ್. ಹಾಗಾಗಿ ಕೃಷ್ಣ ಹೇಳುತ್ತಾರೆ, ಡಿಟ್ಯಾಚ್ ಯುವರ್ ಸೆನ್ಸ್ ಫ್ರಮ್ ಅನ್ನೆಸೆಸರಿ ಸೆನ್ಸ್ ಆಬ್ಜೆಕ್ಟ್ಸ್. ವೆರಿ ಡೀಪ್ ಕಾನ್ಸೆಪ್ಟ್. ನೀವು ಏನು ತಿಂತೀರಾ, ಏನ ನೋಡ್ತೀರಾ, ಏನ ಕೇಳುತ್ತೀರಾ, ಅದು ನಿಮ್ಮ ಪರ್ಸನಾಲಿಟಿ ಕ್ರಿಯೇಟ್ ಮಾಡುತ್ತೆ. ಯು ಬಿಕೇಮ್ ವಾಟ್ ಯು ಕನ್ಸ್ಯೂಮ್.
ನೀವು ಅನ್ಹೆಲ್ತಿ ಫುಡ್ ತಿಂತಾ ಇದ್ರೆ ನಿಮ್ಮ ಮೈಂಡ್ಗೆ ಸಿಗ್ನಲ್ ಕೊಡ್ತಿದ್ದೀರಾ ಅಂತ ಅರ್ಥ. ಐ ಆಮ್ ಯುವರ್ ಸರ್ವೆಂಟ್. ಆಮೇಲೆ ಮೈಂಡ್ ಹೇಳುತ್ತೆ ಫೋನ್ ಎತ್ಕೋ, ಮತ್ತು ನೀವು ಫೋನ್ ಎತ್ಕೊಂಡು ಸ್ಕ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೀರಾ. ಆಮೇಲೆ ಗಿಲ್ಟ್ ಫೀಲ್ ಆಗುತ್ತೆ, ಆಮೇಲೆ ಸ್ಟ್ರೆಸ್, ಆಮೇಲೆ ರಿಗ್ರೆಟ್. ಸೊ ಫ್ರಮ್ ಟುಡೇ ನೀವು ನೋಡಬೇಕಾದದ್ದನ್ನು ಮಾತ್ರ ನೋಡಿ, ಕೇಳಬೇಕಾದದ್ದನ್ನು ಮಾತ್ರ ಕೇಳಿ, ತಿನ್ನಬೇಕಾದದ್ದನ್ನು ಮಾತ್ರ ತಿನ್ನಿ, ಮಾಡಬೇಕಾದ ಕೆಲಸ ಮಾತ್ರ ಮಾಡಿ. ವೆನೆವರ್ ಯುವರ್ ಸೆನ್ಸ್ ಗೋ ಇನ್ ದ ರಾಂಗ್ ಡೈರೆಕ್ಷನ್, ಬ್ರಿಂಗ್ ದೆಮ್ ಬ್ಯಾಕ್ ಅಗೇನ್ ಅಂಡ್ ಅಗೇನ್. ಹೀಗೆ ಕೃಷ್ಣ ಹೇಳುತ್ತಾರೆ, ಪ್ರಾಕ್ಟೀಸ್ ಅಂಡ್ ಡಿಟ್ಯಾಚ್ಮೆಂಟ್, ದಟ್ ಈಸ್ ದ ಸೀಕ್ರೆಟ್. ಮತ್ತು ಒಂದು ವಿಷಯ ನೆನಪಿಡಿ, ನೀವು ನಿಮ್ಮ ಮನಸ್ಸು ಹೇಳಿದ್ನೆಲ್ಲ ಮಾಡಿದ್ರೆ ನೀವು ನಿಮ್ಮ ಮನಸ್ಸಿನ ರಾಜ ಅಲ್ಲ, ಯು ಆರ್ ಎ ಸ್ಲೇವ್ ಆಫ್ ಯುವರ್ ಮೈಂಡ್. ಯೋಚನೆ ಮಾಡಿ, ಎಷ್ಟು ಸಲ ಓದ್ಬೇಕಿತ್ತು ಆದ್ರೆ ಫೋನ್ ಎತ್ಕೊಂಡು ಸ್ಕ್ರೋಲ್ ಮಾಡುತ್ತಿದ್ದೀರಾ? ಎಷ್ಟು ಸಲ ಅಲಾರಾಮ್ ಸ್ನೂಸ್ ಮಾಡಿ ಮತ್ತೆ ಮಲಗಿದ್ದೀರಾ? ಆಗ ನಿಮ್ಗೆ ಹ್ಯಾಪಿ ಫೀಲ್ ಆಯ್ತಾ ಅಥವಾ ಗಿಲ್ಟ್ ಫೀಲ್ ಆಯ್ತಾ? ಈಗ ಆಪೋಸಿಟ್ ಸೈಡ್ ಅಲ್ಲಿ ಥಿಂಕ್ ಮಾಡಿ, ಯಾವಾಗ ನಿಮ್ಮ ಮೈಂಡ್ಗೆ ನೋ ಹೇಳಿ ಓದ್ತೀರಾ, ಯಾವಾಗ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀರಾ, ಆಗ ನಿಮ್ಗೆ ಬಂದಿರುವ ಫೀಲಿಂಗ್ ಯಾವುದು? ಸೆನ್ಸ್ ಆಫ್ ಅಚೀವ್ಮೆಂಟ್, ಸೆನ್ಸ್ ಆಫ್ ಪ್ರೈಡ್, ಸೆನ್ಸ್ ಆಫ್ ಗ್ರೋತ್. ಅದಕ್ಕೆ ಭಗವದ್ಗೀತಾ ಕೇವಲ ರಿಲಿಜಿಯಸ್ ಬುಕ್ ಅಲ್ಲ, ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮ್ಯಾನ್ಯುಯಲ್ಸ್ ಟು ಮಾಸ್ಟರ್ ಯುವರ್ ಮೈಂಡ್. ಹಾಗಾಗಿ ಈ ವಿಡಿಯೋ ವ್ಯಾಲ್ಯೂಬಲ್ ಅನ್ಸಿದ್ರೆ ಶೇರ್ ಮಾಡಿ, ಯಾಕಂದ್ರೆ ನೀವು ಶೇರ್ ಮಾಡಿದ್ರೆ ಈ ಲೆಸನ್ಸ್ ಬೇರೆಯವರಿಗೂ ತಲುಪುತ್ತೆ. ಮತ್ತೆ ನಿಮ್ಮ ಪೇರೆಂಟ್ಸ್ ಜೊತೆ ಕೂಡ ಶೇರ್ ಮಾಡಬಹುದು, ಬಿಕಾಸ್ ದೇರ್ ಇಸ್ ಸಮಥಿಂಗ್ ಟು ಲರ್ನ್ ಹಿಯರ್ ಫಾರ್ ಎವ್ರಿ ಒನ್. ವಿತ್ ದಟ್ ಐ ವುಡ್ ಲೈಕ್ ಟು ಸೈನ್ ಆಫ್. ಮತ್ತೆ ನನಗೆ ಗೊತ್ತು ನೀವು ಮತ್ತೆ 2 ದಿನಗಳ ನಂತರ ಡಿಸ್ಟ್ರಾಕ್ಟ್ ಆಗಬಹುದು, ಆದರೆ ಯಾವಾಗ ಡಿಸ್ಟ್ರಾಕ್ಟ್ ಆದರೂ ಮತ್ತೆ ಈ ವಿಡಿಯೋಗೆ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಜೈ ಶ್ರೀಕೃಷ್ಣ.